ರೀಸೆಂಟಾಗಿ ತಿರುಪ್ತಿಲಿ ಇದಕ್ಕಿದ್ದಂಗೆ ಗೇಟ್ ಓಪನ್ ಮಾಡ್ಬಿಟ್ಟು 4 ಜನ ಸತ್ತೋದ್ರು. ಹಂಗಂದ್ಬಿಟ್ಟು ತಿರುಪತಿ ತಿಮ್ಮಪ್ಪನ ಎತ್ಕೊಂಡು ಜೈಲಿಗೆ ಹಾಕೈತದ ಹೇಳಿ? ತಿರುಪತಿ ತಿಮ್ಮಪ್ಪನ ಎತ್ಕೊಂಡು ಜೈಲಿಗೆ ಕುಂಭಮೇಳದಲ್ಲೂ ಅಷ್ಟೇ ಕಾಲ್ ತೊಳುತ್ತದಲ್ಲಿ ಹಿಂಗೆ 30 ಜನ ಸತ್ತೋದ್ರು. ಗೌರ್ಮೆಂಟ್ ಕರೆಕ್ಟಾಗಿ ಆರ್ಗನೈಸೇಷನ್ ಮಾಡಿಲ್ಲ. ಹಂಗೆ ಅಂದ್ಬಿಟ್ಟು ದೇವ್ರನ್ನ ಎತ್ಕೊಂಡು ಜೈಲಿಗೆ ಹಾಕಕ್ಕಾಗುತ್ತಾ? ನೀನು ದೇವರು ನೀನು ಇದ್ದಿದ್ದಕ್ಕೇನೆ ಇವಾಗ ಜನ ಎಲ್ಲ ಬಂದಿರೋದು ಅಂತ ಹೇಳ್ಬಿಟ್ಟು ಜೈಲಿಗೆ ಹಾಕಕ್ಕಾಗುತ್ತಾ? ಕೊಹ್ಲಿ ಕಪ್ ಗೆದ್ದರೋ ಅದರಿಂದ ಆಯ್ತು, ಇದೆಲ್ಲ ಬಿಟ್ಬಿಡ್ಬೇಕು. ಕೊಹ್ಲಿ ಇವಾಗ ಅದೇ ಹೇಳಿದ್ನಲ್ಲ, ಕೊಹ್ಲಿ ತಳದ್ನ ಸರಿ. ಇದು ನಾವು 18 ವರ್ಷ ಆದಮೇಲೆ ಕಪ್ ಗೆದ್ದಿದ್ದೀವಿ, ಒಂದು 11 ಜನ ಸಾಯಿರಿ, ಒಂದು 20 ಜನ ಸಾಯಿರಿ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂತ. ಒಂದು 2 ದಿವಸದಿಂದ ವೀಡಿಯೋ ಮಾಡಬೇಕು ಅಂತಲೇ ಅನ್ಕೊತಿದ್ದೀನಿ, ಆದರೆ ಮಾಡೋಕ್ಕಾಗಿರಲಿಲ್ಲ. ಬಟ್ ಫೈನಲಿ ಟೈಮ್ ಕೇಮ್. ಸೊ ಜೂನ್ 3ನೇ ತಾರೀಕು ನೈಟು ನಿಮ್ಗೆ ಗೊತ್ತಿರಬೇಕು, RCB 18 ವರ್ಷ ಕಳೀತಿದೆ. 18ನೇ ಸೀಸನಲ್ಲಿ ಕಪ್ ಗೆಲ್ತಾರೆ. ಸೊ 18 ವರ್ಷ ಆದಮೇಲೆ ಸೆಲೆಬ್ರೇಷನ್ಸ್ ಎಲ್ಲ ಕಡೆ ನೈಟ್ ಆ್ಯಂಡ್ ಡೇ ನೈಟು ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ, ಆಸ್ಟ್ರೇಲಿಯಾ ಎಲ್ಲ ಕಡೆನೂ ಆಲ್ ಓವರ್ ದ ವರ್ಲ್ಡ್ ಸೆಲೆಬ್ರೇಷನ್ ನಡೆಯುತ್ತೆ. ಬಟ್ ಏನು ಮಾಡ್ತಾರೆ, ಅದು ಅಹಮದಾಬಾದಲ್ಲಿ ನಡೆದಿರೋದ. ನೆಕ್ಸ್ಟು ಬೆಂಗಳೂರು ಬರೋಣ. ఎందుకంటే ಬೆಂಗಳೂರು ಅದೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಲ್ವಾ. ಸೊ ಬೆಂಗಳೂರಲ್ಲಿ ಫ್ಯಾನ್ಸ್ಗಳಿಗೆ ಅದನ್ನು ತೋರಿಸೋಣ. ಸೊ ಎಲ್ಲೇ ಗೊತ್ತಿರ್ಬೋದು, ಒಮ್ಮೆ ಯಾವ್ದಾದ್ರು ಒಂದು ಟೀಮ್ ಗೆಲ್ತು ಅಂದರೆ ನೆಕ್ಸ್ಟ್ ಆ ಥರ ಸಿಟೀಸಲ್ಲಿ ಪೆರೇಡ್ ನಡೆಯೋದು ಕಾಮನು. ಸೊ ನೆಕ್ಸ್ಟ್ ಸೀಸನ್ನೇ ಇಲ್ಲಿರೋ ಸರ್ಕಾರ ಕೂಡ ಅವ್ರಿಗೆ ಸನ್ಮಾನ ಮಾಡೋಣ. ಸನ್ಮಾನ ಮಾಡ್ತು ಅಂತಂದರೆ ಸೊ ನಮಗೂ ಇದರಿಂದ ರೆಸ್ಪೆಕ್ಟ್ ಸಿಗುತ್ತೆ, ಇವ್ರನ್ನೆಲ್ಲ ಈ ಥರ ಆನರ್ ಮಾಡಿದ್ದೀವಿ ಅಂತೆಲ್ಲ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ವಿಕ್ಟ್ರಿ ಪೆರೇಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎಲ್ಲ ಅಭಿಮಾನಿಗಳ್ನು ಈ ಸರ್ಕಾರ ಏನು ಮಾಡುತ್ತೆ ಅಂದರೆ ವಿಧಾನಸೌಧದ ಮುಂದೆ ಮಾಡ್ತಾಯಿದ್ದೀವಿ. ಸೊ ವಿಧಾನಸೌಧದ ಮುಂದೆ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕರೀತಾರೆ, ಪ್ರತಿಯೊಬ್ಬ ಫ್ಯಾನ್ಸು. ಸೊ ಎಷ್ಟು ದಿವಸ ಆದಮೇಲೆ 18 ವರ್ಷ ಆದಮೇಲೆ ಕಪ್ ಗೆದ್ದಿರೋ ಖುಷಿಗೆ ಅದು ನೈಟ್ ಎಲ್ಲ ಸಡನ್ನಾಗಿ ಅವ್ರವ್ರ ಏರಿಯಾದಲ್ಲಿ ಅವ್ರವ್ರ ಮನೆ ತವ ಮಾಡ್ತಾಯಿದ್ದ ಸೆಲೆಬ್ರೇಷನ್ನ ಅವ್ರು ಅನಿಸುತ್ತೆ, ವಿರಾಟ್ ಕೊಹ್ಲಿನೂ ಬರ್ತಾರೆ, ಸೊ ಎಲ್ಲ ಟೀಮ್ ಮೇಟ್ಸ್ಗಳೆಲ್ಲ ಬರ್ತಿದ್ದಾರೆ ಕಪ್ ಎತ್ಕೊಂಡು. ಸೊ ನೋಡೋಣ ಅಂತ ಖುಷಿಗೆ ಪ್ರತಿಯೊಬ್ಬರು ಅವ್ರವ್ರ ಊರಿಂದ ಅವ್ರ ಏರಿಯಾಯಿಂದ ಪ್ರತಿಯೊಬ್ಬರು ಕೂಡ ವಿಧಾನಸೌಧ ಬಂದಿದ್ದಾರೆ. ಅದರಲ್ಲೇನು ತಪ್ಪಿದೆ? ಸೊ ಬಂದಿದ್ದು ತಪ್ಪು, ಓಕೆ ಕರೆಕ್ಟು. ಅಷ್ಟು ಬಂದಾಗ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಸೆಲೆಬ್ರೇಷನ್ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಆನರ್ ಮಾಡ್ತಾರೆ. ಆನರ್ ಮಾಡಿ ವೀಡಿಯೋ ನೋಡಿರ್ಬೇಕು, ವಿಧಾನಸೌಧದ ಮುಂದೆನೇ ಮಾಡಿರ್ತಾರೆ. ಅಲ್ಲಿ ಮಾಡಿದಂಗೆ ನೆಕ್ಸ್ಟ್ ಸ್ಟೆಪ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ನೆಕ್ಸ್ಟು ಅದನ್ನು ಹಂಗೆ ನೀಟಾಗಿ ಶಿಫ್ಟ್ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ತಾರೆ. ಅಲ್ಲೇ ಆಗಿದ್ದು ತಪ್ಪು. ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಏನು ಮಾಡ್ತಾರೆ, ಫ್ರೀ ಎಂಟ್ರಿ ಬಿಡ್ತಾರೆ. ಫ್ರೀ ಎಂಟ್ರಿ ಬಿಟ್ಟಾಗ ಪ್ರತಿಯೊಬ್ಬರು ಕೂಡ ನುಗ್ಗೋಕ್ಕೆ ಟ್ರೈ ಮಾಡ್ತಾರೆ ಗೇಟಿಂದ ಎಲ್ಲವರು. ಚಿನ್ನಸ್ವಾಮಿ ಸ್ಟೇಡಿಯಮ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ 35,000 ಕ್ರೋಡ್ ಮಾತ್ರನೇ. ಇಲ್ಲಿ ಬಂದಿದ್ದು 6 to 8 lakhs ಮೋರ್ ಅಬೋವ್ ದೆನ್ 6ರಿಂದ 7 ಲಕ್ಷ ಮೇಲೆ ಬಂದಿದ್ದರು. ಸೊ ಇದನ್ನು ಸರ್ಕಾರನೂ ಅಂದ್ಕೊಂಡಿರಲಿಲ್ಲ, ಈ ಥರ ಇಷ್ಟೊಂದು ಜನ ಆಗುತ್ತೆ, ಇಷ್ಟೊಂದು ಜನ ಬರ್ತಾರೆ ಅಂದ್ಬಿಟ್ಟು. ಸೊ ಇದಕ್ಕೋಸ್ಕರ ಪ್ರಿಪ್ರೇಷನ್ನು ಕೂಡ ಮಾಡಿರಲಿಲ್ಲ. ಸೊ ಈ ಟೈಮಲ್ಲಿ ಏನಾಗೈತೆ, ಎಲ್ಲರೂ ಲಾಠಿ ಚಾರ್ಜ್ ಮಾಡಬೇಕಾದ್ರೆ, ಗೇಟ್ ಕ್ಲೋಸ್ ಮಾಡಬೇಕಾದ್ರೆ ಈ ಥರ ಟೈಮಲ್ಲಿ 11 ಜನ ಸತ್ತೋಗಿದ್ದಾರೆ. ಎಲ್ಲ ಚಿಕ್ಕ ಹುಡುಗರೆ ಎಲ್ಲರೂ, ಅಂದರೆ 21 ವರ್ಷ, 18 ವರ್ಷ, 17 ವರ್ಷ, 16 ವರ್ಷ, ಸ್ಕೂಲು ಕಾಲೇಜಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದು, ಅಂದರೆ ಅವತ್ತಿನ ದಿವಸ ಸ್ಕೂಲು ಕಾಲೇಜು ಎಲ್ಲ ಮುಗಿಸ್ಕೊಂಡು ಬಂದಿರೋದು. ಅದರಲ್ಲಿ 11 ಜನ ಅಂಥವರೇ ಸತ್ತೋಗಿರೋದು. ಸೊ ವಿಷಯ ಏನು ಅಂತಂದರೆ, ಈ 11 ಜನ ಸತ್ತಿರೋ ಕಾರಣ ಇವಾಗ ಯಾರು? ಏನು ವಿರಾಟ್ ಕೊಹ್ಲಿ ತಲ್ಬಿಟ್ನಾ? ರಜತ್ ಪತಿದಾರ್ ತಲ್ಬಿಟ್ನಾ? ಹೌದು, ಆಗಿದೆ, ಇನ್ಸಿಡೆಂಟ್ ಆಗಿದೆ, ತುಂಬ ನೋವಾಗುತ್ತೆ. ಹಂಗಂದ್ಬಿಟ್ಟು ಕೊಹ್ಲಿ ಕಪ್ ಗೆದ್ದರೋ ಅದರಿಂದ ಆಯಿತು, ಇದೆಲ್ಲ ಬಿಟ್ಬಿಡ್ಬೇಕು. ಕೊಹ್ಲಿ ಇವಾಗ ಅದೇ ಹೇಳಿದ್ನಲ್ಲ, ಕೊಹ್ಲಿ ತಳದ್ನ ಸರಿ. ಇದು ನಾವು 18 ವರ್ಷ ಆದಮೇಲೆ ಕಪ್ ಗೆದ್ದಿದ್ದೀವಿ, ಒಂದು 11 ಜನ ಸಾಯಿರಿ, ಒಂದು 20 ಜನ ಸಾಯಿರಿ ಅಂತ. ಇದಕ್ಕೆ ಕರೆಕ್ಟಾಗಿ ಆರ್ಗನೈಸೇಷನ್ ಮಾಡಿದ್ದ ಸರ್ಕಾರದ ತಪ್ಪು. ಪೊಲೀಸ್ ಪ್ರೊಟೆಕ್ಷನ್ ಕರೆಕ್ಟಾಗಿ ಕೊಡಬೇಕಾಗಿತ್ತು. ಈಗ ಲಾಠಿ ಚಾರ್ಜ್ ಕೆಲವೊಂದು ಟೈಮಲ್ಲ ನಾವೇ ಹೋಗ್ಬೇಕಾದ್ರೆ ಲಾಠಿ ಚಾರ್ಜ್ ಮಾಡ್ತು ಅಂದರೆ ಹಿಂದೆ ಒಬ್ಬ ಬಿದ್ದರೆ ಮುಂದೆ ಹೊಡಿತಾರೆ. ಹಿಂದೆ ಒಬ್ಬ ಬಿದ್ದರೆ ಅವ್ರ ಮೇಲೆ ಎಲ್ಲರೂ ಹತ್ಬಿಡ್ತಾರೆ. ಅವಾಗೇನು ಮಾಡೋಕ್ಕಾಗುತ್ತೆ? ಯಾರು ತಪ್ಪು ಅಂತ ಹೇಳೋಕ್ಕಾಗುತ್ತೆ? ನಿನ್ನೆಯಿಂದ ನೋಡ್ತಾ ಇದ್ದೀನಿ ಇನ್ನೊಂದು ಬೇರೆ, ಅದರಲ್ಲಿ ಕ್ರಿಯೇಟಿವ್ ಹೆಡ್ ಅಂದರೆ RCB ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ಆಗೈತೆ. ಕ್ರಿಯೇಟಿವ್ ಹೆಡ್ RCB ಮ್ಯಾನೇಜ್ಮೆಂಟ್ ಅವ್ರ ಮೇಲೆಲ್ಲ ಅರೆಸ್ಟ್ ವಾರೆಂಟು, ಆಮೇಲೆ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ. ಸೊ ಅವ್ರೇನು ಮಾಡಿದ್ದಾರೆ, ಸರ್ಕಾರ ಬಾ ಅಂದಿದೆ, ಬಂದಿದ್ದಾರೆ. ಯೋಚನೆ ಮಾಡ್ಬಿಟ್ಟು ಮಾತಾಡಬೇಕು. ಅವ್ರು ಬಾ ಅಂದಿದ್ದಾರೆ, ಬಂದಿದ್ದಾರೆ. ನೀವು ಆರ್ಗನೈಸೇಷನ್ ನೀವು ಕರೆಕ್ಟಾಗಿ ಮಾಡಬೇಕಾಗಿತ್ತು. ಇವಾಗ ಇದೇ ಪ್ರೋಗ್ರಾಮ್ ಯಾರಿಗೂ ಸಾವು ಆಗದಿರೋ ಇದ್ದಿದ್ದರೆ ನಿಮ್ಮ ಸರ್ಕಾರಕ್ಕೆ ಕರೆಸಿ ಈ ಥರ ಮರ್ಯಾದೆ ಕೊಟ್ಟಿದ್ದೀನಿ ಅಂದರೆ ಅವಾಗ ನಿಮಗೆ ತಾನೇ ಒಳ್ಳೆ ಹೆಸರು. ಅದೇ ಥರ ಇವಾಗ ಅದರಿಂದ ಏನಾದ್ರು ಕೆಟ್ಟದೇನೋ ಆಗಿದೆ, ಅದಕ್ಕೆ ನಿಮಗೆ ಕೆಟ್ಟ ಹೆಸರು. ಇವಾಗ ಆಪೋಸಿಷನ್ ಎಲ್ಲ ಹಾಕ್ಕೊಂಡು ಸರ್ಕಾರದಿಂದ 11 ಜನ ಸತ್ತೋದ್ರು ಅಂತ ಹೇಳ್ಬಿಟ್ಟು
ಆಪೋಸಿಷನ್ ಟೀಮು ಎಲ್ಲರೂ ಹಾಕೊಂಡು ನಿಮ್ಮನ್ನ ರುಬ್ತಿದ್ರೆ ನೀವೇನು ಮಾಡಬೇಕು, ಅದನ್ನು ನನ್ನದು ತಪ್ಪೇ ಇಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು 5 ಜನ ಕಮಿಷನರ್ಸ್ಗಳನ್ನೆಲ್ಲ ಸಸ್ಪೆಂಡ್ ಮಾಡೋದು, ಇದೆಲ್ಲ ಸರ್ಕಾರದ ತಪ್ಪು, ನಿಮ್ಮ ತಪ್ಪು. ಇದನ್ನು ಇನ್ನೊಂದೇನು ಮಜಾ ಅಂದರೆ, ಇದನ್ನೇ ಮಿಸ್ಯೂಸ್ ಮಾಡ್ಕೊಂಬಿಟ್ಟು ಕೆಲವೊಬ್ರು CSK ಫ್ಯಾನ್ಸ್ಗಳು ಏನಂತ ಇದಕ್ಕೆ ಕಪ್ ಗೆಲ್ಬಾರ್ದಾಗಿತ್ತು, 11 ಜನ ಇದಕ್ಕೆ ಸತ್ರು, ಕಚಡ ನನ್ನ ಮಕ್ಕಳ ಪ್ರಾಣ ಹೋಗೈತೆ, ಅದನ್ನ ಇಟ್ಕೊಂಡು ಮಾತಾಡಿ. ಅದನ್ನೇನು ಕೊಹ್ಲಿ ಏನು ಮಾಡ್ದ ಹಂಗಂತ ಚುಚ್ಚೋದನ್ನ ಚಾಕು ತೊಗೊಂಡೋಗಿ 11 ಜನ ಸತ್ರು ಅಂತ ಸೈಕ್ಲಿಂದ ಏನು ಮಾತಾಡ್ತೀರಾ ನೀವೆಲ್ಲ? ಇದನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಈ CSK ಫ್ಯಾನ್ಸ್ಗಳ್ಗೆ 11 ಜನ ಸತ್ತಿರೋದ್ಮೇಲೆ ಕರೆಕ್ಟೆಸಿ ಇಲ್ಲ. RCBಯಿಂದ ಸಾಯ್ತಲ್ಲ, ಅದನ್ನು ಇವ್ರ ಮೇಲೆ ಎತ್ತಾಕೋಣ. ಹೆಂಗಿದ್ರು ಈ ಸೀಸನ್ ಖರಾಬ್ ಸೀಸನ್, ಟೇಬಲ್ 10ನಲ್ಲಿದ್ದೀವಿ. ಅದೇ ಟೈಮಿಗೆ RCBನ ಕಪ್ ಗೆದ್ಬಿಡ್ತು. ಇವ್ರ ಫ್ಯಾನ್ಸ್ ನಿನ್ನ ಮೇಲಿಂದ ಲಾಲಿಪಾಪು ಈ ಥರ ಎಲ್ಲ ಏನೂ ರೇಗ್ಸೋಕ್ಕಾಗಲ್ಲ. ಇದನ್ನ ಇಟ್ಬಿಟ್ಟು ರೇಗ್ಸೋಣ, ಇದನ್ನ ಇಟ್ಕೊಂಡು ಪೊಲಿಟಿಕ್ಸ್ ಮಾಡೋಣ, ಇದನ್ನ ಇಟ್ಕೊಂಡು ಕೊಹ್ಲಿ ಮೇಲೆ ಬ್ಲೇಮ್ ಮಾಡೋಣ ಅಂತ ಅಂದ್ಕೊಂಡು ಇದೇ ನಿಮ್ಮ ಇಂಟೆನ್ಷನ್. ಇದೇ ಮಾತ್ರನೇ ಒಂದು ಹೇಳ್ತೀನಿ, ಇದನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡಿರೋದು ಸರ್ಕಾರದ ತಪ್ಪು, ಕೊಹ್ಲಿ ತಪ್ಪಲ್ಲ, ಕ್ರಿಕೆಟ್ RCB ಮ್ಯಾನೇಜ್ಮೆಂಟ್ದು ತಪ್ಪಲ್ಲ. ಅವ್ರು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ ಅಷ್ಟೇ. ಅದನ್ನು ಹಾಕ್ಕೊಂಡು ಇವಾಗ ಕೊಹ್ಲಿ ಕಬ್ಬೇ ಗೆಲ್ಬಾರ್ದಾಯಿತು, RCB ಕಪ್ ಗೆದ್ದಿದ್ದಕ್ಕೆ ಜನ ಸತ್ತಿದ್ದು. ಹಾಗಾದರೆ ನಿಮ್ಮ ಪ್ರಕಾರ RCB ಕಪ್ಪೇ ಗೆಲ್ಲಬಾರ್ದು, ಧೋನಿ ಮಾತ್ರನೇ ಒಳ್ಳೆಯವನು, ಧೋನಿನೇ ಎಲ್ಲ. ಅದರಲ್ಲಿ ಅವ್ರುಗಳೆಲ್ಲ ಕೋಟಿ ತೊಗೊಂಡೋಗ್ತಾರೆ, ನಿಮ್ಗೇನು ಕೋಟಿ ಕೊಡ್ತಾರಾ? ಇವಾಗ ನಿಮ್ಮ ಅಪ್ಪ ಅಮ್ಮಂಗೆ ಯಾರು ಹೇಳ್ತಾರೆ, ಅಲ್ಲ ಅಮ್ಮ ನೀವು ಆ ಧೋನಿ ಗೆದ್ದಾಗಲೂ ನಿಮ್ಗೇನು ತಂದು ಕೋಟಿ ಕೊಡ್ತಾನ? ನಿಮಗೆ ವಿಕ್ಟ್ರಿ ಪೆರೇಡ್ ನಡಿಬೇಕಾಯಿತು, ನಡೆದಿದ್ರು, ಅದು ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರೋದು. ನಮ್ಮ ಹೆಂಗಿರೋ ಈ ಸೀಸನ್ ನಿಮ್ಮ ಖರಾಬ್ ಸೀಸನ್ನು, ಕಬ್ಗೆರೋದು ಬೋಟೈತೆ. ಈ ಹೊಟ್ಟೆವರಿಗೆ ಇವನು ಸಿಕ್ಕಿರೋದಕ್ಕೆ ಹಾಕೊಂಡು ಚೆನ್ನಾಗಿ ರುಬ್ತಿದ್ದೀರಾ. ದೇವ್ರು ಒಳ್ಳೇದು ಮಾಡಲಿ. ಇನ್ನೇನು ಹೇಳೋದು? ಇದಕ್ಕೆ ಕೊಹ್ಲಿಗೆ ಬೇರೆ ಅರೆಸ್ಟ್ ವಾರೆಂಟ್ ಅಂತಂದೆ. ರೀಸೆಂಟಾಗಿ ತಿರುಪ್ತಿಲಿ ಇದಕ್ಕಿದ್ದಂಗೆ ಗೇಟ್ ಓಪನ್ ಮಾಡ್ಬಿಟ್ಟು 4 ಜನ ಸತ್ತೋದ್ರು. ಹಂಗಂದ್ಬಿಟ್ಟು ತಿರುಪತಿ ತಿಮ್ಮಪ್ಪನ ಎತ್ಕೊಂಡು ಜೈಲಿಗೆ ಹಾಕೋಕ್ಕಾಯ್ತದ ಹೇಳಿ? ತಿರುಪತಿ ತಿಮ್ಮಪ್ಪನ ಎತ್ಕೊಂಡು ಜೈಲಿಗೆ ಹಾಕೋ ಕುಂಭಮೇಳದಲ್ಲೂ ಅಷ್ಟೇ ಕಾಲು ತುಳಿತದಲ್ಲಿ ಹಿಂಗೆ 30 ಜನ ಸತ್ತೋದ್ರು. ಗೌರ್ಮೆಂಟ್ ಕರೆಕ್ಟಾಗಿ ಆರ್ಗನೈಸ್ ಮಾಡಿಲ್ಲ. ಹಂಗೆ ಅಂದ್ಬಿಟ್ಟು ದೇವ್ರನ್ನ ಎತ್ಕೊಂಡು ಜೈಲಿಗೆ ಹಾಕೋಕ್ಕಾಗುತ್ತಾ? ನೀವು ದೇವರು ನೀನು ಇದ್ದಿದ್ದಕ್ಕೇ ಇವಾಗ ಜನ ಎಲ್ಲ ಬಂದಿರೋದು ಅಂತ ಹೇಳ್ಬಿಟ್ಟು ಜೈಲಿಗೆ ಹಾಕೋಕ್ಕಾಗುತ್ತಾ? ಯಾವುದೇ ಒಂದಾಗಲಿ ಈ ಥರ ಪೆರೇಡ್ ಬರುತ್ತೆ, ಈ ಥರ ಹಿಂಗಾಗುತ್ತೆ ಅಂತಂದಾಗ ಆಯಾ ಸ್ಟೇಟ್ನ ಆಯಾ ಗೌರ್ಮೆಂಟ್ನ ಕರ್ತವ್ಯ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡೋಕ್ಕೆ. ನೀವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ರೆ ನೀವು ಕೊಹ್ಲಿ ತಪ್ಪು, ಸ್ಟೇಡಿಯಂ ಅವ್ರದ್ದು ತಪ್ಪು ಅಂದ್ಬಿಟ್ಟು ಬೇರೆಯವ್ರ ಮೇಲೆ ಎಲ್ಲ ಎತ್ತಾಕೋದಲ್ಲ. ಇದನ್ನು ಮಿಸ್ಯೂಸ್ ಮಾಡ್ಕೊಂಡು ಬೇರೆ CSK ಫ್ಯಾನ್ಸ್ಗಳು ಚೆನ್ನಾಗಿ ತಿಂತಿದ್ದಾರೆ ಮೇವನ್ನ. ಸೊ ಇದಾಗಿತ್ತು ನಮ್ಮ ಫಸ್ಟ್ರೇಷನ್ನು. ಸೊ ನಾನು ಫಸ್ಟ್ರೇಷನಲ್ಲಿ ಆಚೆ ಹಾಕಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಾನು 3 ದಿನ 4 ದಿನ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ಉರಿತಾ ಇದೆ, ಹಂಗೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮು ಎಲ್ಲ ನಾಯಿ ನರಿಗಳಿಗೆಲ್ಲ ಮೇವು ಹಾಕ್ಬೇಕಾಗುತ್ತೆ, ಹಾಕೈತೆ ಅಷ್ಟೇ. ನೋಡೋಣ, ದೇವ್ರವನೇ. ಓಕೆ, ಈ ವಿಡಿಯೋನ ಎಂಡ್ ಮಾಡೋಂಥ ಟೈಮ್ ಬಂದಿದೆ. ಸೊ ಇದು ನನ್ನ ವೀಡಿಯೋ ಆಗಿತ್ತು. ಇನ್ನೂ ವೀಡಿಯೋಸ್ಗಳು ಹಾಕೊಂಡು ಹೋಗ್ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.